ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಕ್ಷಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದು ರಮದಾನ್ ವ್ಲಾಗ್ ಆಗಿರುತ್ತೆ. ಇದು ಅಫ್ಕೋರ್ಸ್ ಇದು ಕತಾರ್ ಮುಸ್ಲಿಂ ಕಂಟ್ರಿ ಆಗಿರೋದ್ರಿಂದ ಇವರಿಗೆ ಈ ರಮದಾನ್ ಮಂತು ತುಂಬ ಸ್ಪೆಷಲ್ ಆ್ಯಂಡ್ ಹೋಲಿ ಮಂತ್ ಆಗಿರುತ್ತೆ. ಸೊ ಇಲ್ಲಿ ಈ ಮಂತಲ್ಲಿ ಏನೇನು ನಡೆಯುತ್ತೆ, ಹೇಗಿರುತ್ತೆ ಅಂತ ಸ್ವಲ್ಪ ಡಿಸ್ಕಸ್ ಮಾಡೋಣ ಅನ್ನಿಸ್ತು. ಸೊ ಮೊದಲನೇದಾಗಿ ಇಲ್ಲಿಯವರು ಮತ್ತು ಹೊರಗಡೆ ತುಂಬ ದೇಶಗಳಿಂದ ಬಂದಿರೋರು ಎಲ್ಲರಿಗೂ 6 ಅವರ್ಸ್ ವರ್ಕಿಂಗ್ ಇರುತ್ತೆ. ಅದೊಂದು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. 6 ಅವರ್ಸ್ ಏನೋ ಹಾಫ್ ಡೇ ಥರ ಹೀಗೆ ಫೀಲ್ ಆಗಿಬಿಡುತ್ತೆ, ಹಿಂಗೆ ಹೋಗ್ಬಿಡುತ್ತೆ. ಸೊ ಎಲ್ಲರೂ ಖುಷಿಯಿಂದ ಹೋಗಿ ಬರ್ತೀವಿ, ಒಂದು ಹಾಫ್ ಡೇ ವರ್ಕಿಂಗ್ ಥರ. ಅದೊಂದು ಪ್ಲಸ್ ಪಾಯಿಂಟ್. ಆದರೆ ಇನ್ ಕೇಸ್ ನಿಮ್ಮ ವರ್ಕ್ ಪ್ಲೇಸು 6 ಅವರ್ಗಿಂತ ಜಾಸ್ತಿ ಕೆಲಸನ ಡಿಮ್ಯಾಂಡ್ ಮಾಡಿದ್ರೆ ಅಫ್ಕೋರ್ಸ್ ಡಬಲ್ ಓವರ್ ಪೇ ಮಾಡ್ತಾರೆ, ಓವರ್ ಟೈಮ್ ಪೇ ಮಾಡ್ತಾರೆ. ಬಟ್ ಅದು ನಾರ್ಮಲ್ ಓವರ್ ಟೈಮ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದೊಂದು ಎಕ್ಸೈಟಿಂಗ್ 6 ಅವರ್ ವರ್ಕಿಂಗ್ 1 ಮಂತ್ ಫುಲ್ಲು. ಬಟ್ ಸ್ಯಾಲ್ರಿ ಫುಲ್ ಇರುತ್ತೆ, ಫುಲ್ ಪೇಮೆಂಟ್ ಮಾಡ್ತಾರೆ. ಅದೊಂದು ತುಂಬ ಖುಷಿಯಾಗಿರೋದು. ಇನ್ನು ಎರಡನೇ ವಿಷಯಕ್ಕೆ ಬಂದರೆ, ಕತಾರಲ್ಲಿ ರಮದಾನ್ ಮಂತಲ್ಲಿ ಎಲ್ಲರೂ ಕೈಂಡಾಗಿ ಪೊಲೈಟಾಗಿ ಇರೋಕ್ಕೆ ಟ್ರೈ ಮಾಡ್ತಾರೆ. ಯಾರೂ ಶೌಟ್ ಮಾಡೋದು, ಕಿರ್ಚಾಡೋದು ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಅಥವಾ ಮ್ಯೂಸಿಕ್ ಜೋರು ಲೌಡ್ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು, ಅಫೆನ್ಸಿವ್ ಆಗಿ ಮಾತಾಡೋದು, ಬೈದಾಡೋದು, ಅದು ಬಿಟ್ಟರೆ ಮಾಡ್ರನ್ ಡ್ರೆಸ್ಗಳು ವೇರ್ ಮಾಡೋದು, ಇದೆಲ್ಲ ಮಾಡಬಾರ್ದು. ಇದೆಲ್ಲ ಆಫ್ಕೋರ್ಸ್ ಅಗೇನ್ಸ್ಟ್ ಲಾ ಆ್ಯಂಡ್ ಅಫೆನ್ಸಿವ್. ಇದನ್ನೆಲ್ಲ ಮಾಡಿದ್ರೆ ತುಂಬ ಪ್ರಾಬ್ಲಮ್ಗಳಾಗ್ತವೆ. ಸೊ ಯಾರಾದರೂ ದುಬೈ ಅಥವಾ ಕತಾರ್ ಎಲ್ಲೇ ಹೊರಗಡೆ ಬರೋದಿದ್ದರೆ ಇದು ನಿಮ್ಗೆ ಯೂಸ್ ಆಗುತ್ತೆ. ಆ್ಯಂಡ್ ಎಲ್ಲರೂ ದೇ ವಿಲ್ ರೆಸ್ಪೆಕ್ಟ್ ಈಚ್ ಅದರ್ ಈ ಟೈಮಲ್ಲಿ. ಒಂಥರ ಹೋಲಿ ಬಂತಲ್ವಾ, ಸೊ ಒಂಥರ ಚೆನ್ನಾಗಿರುತ್ತೆ ಎನ್ವೈರ್ನಮೆಂಟು, ವೈಬು ಆ ಥರ. ಇನ್ನು ಮೂರನೇದು ಬಂದು ಕತಾರಲ್ಲಿ ಈ ಟೈಮಲ್ಲಿ ರೆಸ್ಟೋರೆಂಟ್ಗಳು, ಹೋಟೆಲ್ಗಳು ಅವ್ರದ್ದು ಫಾಸ್ಟಿಂಗ್ ಟೈಮ್ ಏನಿರುತ್ತೆ ಬೆಳಿಗ್ಗೆಯಿಂದ ಸಂಜೆ 6 ಗಂಟೆವರೆಗೂ ಕಂಪ್ಲೀಟಾಗಿ ಎಲ್ಲ ಹೋಟೆಲ್ಗಳನ್ನು ಕ್ಲೋಸ್ ಆಗಿರ್ತವೆ. ಮೇ ಬಿ ಸಮ್ ಹೋಟೆಲ್ಸು ಹೋಮ್ ಡೆಲಿವರಿ ಮಾಡ್ತಾರೆ, ಬಟ್ ಡೈನಿಂಗ್ ಅಂತೂ ಯಾರೂ ಕೊಡಲ್ಲ. ಇದು ಒಂದು ಆಗಿರುತ್ತೆ. ಬಿಕಾಸ್ ದೇ ವಿಲ್ ರೆಸ್ಪೆಕ್ಟ್ ದ ಫಾಸ್ಟಿಂಗ್ ಟೈಮ್. ಒಬ್ಬರು ಫಾಸ್ಟಿಂಗ್ ಇದ್ದರೆ ಇನ್ನೊಬ್ಬರು ಡೈನಿಂಗ್ ತೊಗೊಂಡು ಊಟ ಮಾಡೋದು, ಅವ್ರಿಗೆ ಫೀಲ್ ಆಗೋದು, ಹಂಗ್ರಿ ಫೀಲ್ ಆಗೋದು, ಅದೆಲ್ಲ ಆಗಬಾರ್ದು ಅಂತ. ಸೊ ಕಂಪ್ಲೀಟ್ಲಿ ಈ ಥರ ಒಂದು ಸಿಸ್ಟಮ್, ಕ್ಲೋಸಿಂಗ್ ಸಿಸ್ಟಮ್ ಥರ ಇಟ್ಕೊಂಡಿದ್ದಾರೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಟ್ಟರೆ, ಬೇರೆ ಹೊರಗಿಂದ ಬಂದವರು ಯಾರಾದರೂ ನಾನ್ ಮುಸ್ಲಿಮು ಅಥವಾ ಬೇರೆ ಯಾರಾದರೂ ಇದ್ದು ಅವ್ರಿಗೆ ದಾಹ ಆಗ್ತಿದೆ, ಪಬ್ಲಿಕಲ್ಲಿ ನೀರು ಕುಡಿಯೋದಾಗಿರ್ಬೋದು, ಪಬ್ಲಿಕ್ ಪ್ಲೇಸ್ಗಳಲ್ಲಿ ಊಟ ಮಾಡೋದು. ನಾನು ಹೇಳ್ತಿರೋದು ಫಾಸ್ಟಿಂಗ್ ಟೈಮಲ್ಲಿ. ಆ ಫಾಸ್ಟಿಂಗ್ ಟೈಮಲ್ಲಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಊಟ, ನೀರು ಅಥವಾ ಏನಾದರೂ ಚಾಕ್ಲೇಟ್ಸ್ ಏನಾದರೂ ತಿನ್ನೋದು ಇಟ್ ಈಸ್ ನಾಟ್ ಅ ಗುಡ್ ಆ್ಯಂಡ್ ಇಟ್ಸ್ ಇಲ್ಲೀಗಲ್, ಇಟ್ಸ್ ಅಫೆನ್ಸಿವ್. ನಿಮ್ಮದು ಫೈನ್ ಹಾಕೋ ಚಾನ್ಸಸ್ಗಳು ಇರ್ತವೆ. ಸೊ ಅದು ಒಂದಾದರೆ, ಇನ್ನು ಹೊರಗಡೆ ಇದಕ್ಕೆ ಬಂದರೆ ಈ ಟೈಮಲ್ಲಿ ತುಂಬ ಆಫರ್ಸು, ಡ್ರೈ ಫ್ರೂಟ್ಸ್ಗಳಾಗಿರ್ಬೋದು ಅಥವಾ ಕ್ಲಾತ್ಸು, ನಿಮಗೇನೇ ಬೇಕಿದ್ರು ಐಟಮ್ಗಳಲ್ಲಿ ತುಂಬ ಆಫರ್ಸ್ಗಳು ನಡೀತಾ ಇರುತ್ತೆ, ರಮದಾನ್ ಆಫರ್ಸ್ ಅಂತ. ಅದಾದಮೇಲೆ ಡೆಕೋರೇಷನ್ಗಳಿರುತ್ತೆ ನೈಟ್. ಎಲ್ಲ ಮಾಲ್ಗಳು, ಸ್ಟ್ರೀಟ್ಸು, ಟೂರಿಸ್ಟ್ ಪ್ಲೇಸ್ಗಳು ಎಲ್ಲನೂ ರಮದಾನ್ ಥೀಮಲ್ಲಿ ಈ ಟೈಮಲ್ಲಿ ಡೆಕೋರೇಷನ್ ಮಾಡಿರ್ತಾರೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇನ್ನು ನೈಟ್ ಟೈಮ್ ಆಗ್ತಿದ್ದಂಗೆ, ಒಂದು ಇಫ್ತಾರ್ ಪ್ರೇಯರ್ ಟೈಮ್ ಆಗ್ತಿದ್ದಂಗೆ, ಪ್ರೇಯರ್ ಟೈಮ್ ಮುಗಿಸಿ ಇಫ್ತಾರ್ ಟೈಮ್ ಒಂದು 5 ಹಂಗೆ ನೀವು ನೋಡಿದ್ರೆ ಈ ಕತಾರಲ್ಲಿರೋ ಮಾಸ್ಕ್ಗಳು ಅಲ್ಲೆಲ್ಲ ತುಂಬ ಲೇಬರ್ಸ್ಗಳಿದ್ದಾರೆ. ಇಲ್ಲಿ ಅಂದರೆ ತುಂಬ ಇದ್ದಾರೆ. ಅವ್ರಿಗೆಲ್ಲರಿಗೂ ಈ ದೊಡ್ಡ ದೊಡ್ಡ ರಾಯಲ್ ಫ್ಯಾಮಿಲಿಗಳು ಬಂಡಲಿಂದ ಊಟಗಳನ್ನ, ಫುಡ್ಡನ್ನು ಪ್ಯಾಕ್ ಮಾಡಿ ತಗೊಬರ್ತಾರೆ. ಅವ್ರದ್ದು ಫುಡ್ ಕಿಟ್ಟಲ್ಲಿ ನಾನು ನೋಡಿದ ಮಟ್ಟಿಗೆ ಡೇಟ್ಸ್ ಇರುತ್ತೆ, ಜ್ಯೂಸ್ ಇರುತ್ತೆ, ಸ್ವೀಟ್ ಇರುತ್ತೆ, ವಾಟರ್ ಇರುತ್ತೆ,
ಇದರಿಂದ ಫಾಸ್ಟನ್ನ ಬ್ರೇಕ್ ಮಾಡಿ ಒಂದು ಸಣ್ಣದಾಗಿ ಮೇಲಿರುತ್ತೆ, ಮೇ ಅಷ್ಟೇ ಇರುತ್ತೆ ನಾನು ನೋಡಿದ ಕಿಟ್ಟಲ್ಲಿ. ಇನ್ನೂ ಏನೇನಿದೆ ಅಂತ ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಅದನ್ನು ತುಂಬ ಜನ ಹೈ ಕ್ಲಾಸ್ ದೊಡ್ಡ ದೊಡ್ಡ ಇಲ್ಲಿರೋ ರಿಚ್ ಪರ್ಸನ್ಗಳು ಮಾಸ್ಕ್ಗಳಲ್ಲಿ ತುಂಬ ಲೇಬರ್ಸ್ಗಳಿಗೆ ಪ್ರತಿದಿನ ಈ ಮಂತ್ ಪೂರ್ತಿ ಪ್ರತಿದಿನ ಊಟ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಅದೊಂದು ಚೆನ್ನಾಗಿರುತ್ತೆ. ಎಲ್ಲರೂ ಖುಷಿಯಿಂದ ಫಾಸ್ಟ್ ಬ್ರೇಕ್ ಮಾಡಲಿ, ಅವ್ರು ಅಂದ್ಕೊಂಡಿದ್ದೆಲ್ಲ ಆಗಲಿ, ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಇನ್ನೊಂದೇನು ಸ್ಪೆಷಲ್ ಇರುತ್ತೆ ರಮದಾನ್ ಮಂತಲ್ಲಿ, ನನಗೆ ನಮ್ಮ ಆಫೀಸಲ್ಲಿ ಏನು ಸ್ಪೆಷಲ್ ಅನ್ನಿಸ್ತಾ ಇತ್ತು ಅಂದರೆ, ಅಫ್ಕೋರ್ಸ್ ವರ್ಕಿಂಗ್ ಅವರು. ನನಗೆ ಯೂಶ್ವಲಿ 3 ಶಿಫ್ಟ್ ಇರ್ತಾಯಿತ್ತು. ಮಾರ್ನಿಂಗ್ 8 to 2, 9 to 3, ಇನ್ನು ಈವ್ನಿಂಗ್ ಬಂದು ಆಫ್ಟರ್ ಇಫ್ತಾರ್ ಊಟ ಎಲ್ಲ ಆಗಿ 7:30ಗೆ ಸ್ಟಾರ್ಟ್ ಆದರೆ ಒಂದು 12:30ವರೆಗೂ ನಡೀತಾ ಇತ್ತು. ನಾನು ಯಾವಾಗಲೂ ನೈಟ್ ಶಿಫ್ಟ್ ಮಾಡಿರಲಿಲ್ಲ, ಇದೆ ಫಸ್ಟ್ ಟೈಮ್ ನನಗೆ ರಮದಾನಲ್ಲಿ ನೈಟ್ ಶಿಫ್ಟ್ ಸಿಗ್ತಾ ಇದ್ದಿದ್ದು. ಸೊ 12:30ಗೆ ಮುಗಿಸ್ಕೊಂಡು ಮನೆಗೆ ಬರೋದು 1:30 ಆಗಿರ್ತಾ ಇತ್ತು. ನಂಗೆ ಇನ್ನೂ ಒಂದು ಸಲ ಐ ಸ್ಟಿಲ್ ರಿಮೆಂಬರ್, ನನಗೆ ಫಸ್ಟ್ ಟೈಮ್ ಭಯ ಆಗ್ತಿದೆ 1:30ಗೆ ಡ್ರೈವ್ ರೋಡಲ್ಲೆಲ್ಲ ತುಂಬ ಜನ ಇದ್ದರು. ಆವಾಗೇನು ಭಯ ಆಗಲಿಲ್ಲ. ಮನೆ ಹತ್ರ ಬಂದರೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ, ಸೊ 1:30ಗೆಲ್ಲ ಜನಗಳು ಮಲಗಿಬಿಟ್ಟಿದ್ರು, ಯಾರೂ ಇರಲಿಲ್ಲ. ಮನೆಯಿಂದ ಸ್ವಲ್ಪ ದೂರ ಕಾರ್ ಹಾಕಿದೆ, ಬಿಕಾಸ್ ಕಾರ್ ಹಾಕೋಕ್ಕೆಲ್ಲೂ ಇಲ್ಲಿ ಜಾಗ ಇರಲಿಲ್ಲ, ಎಲ್ಲ ಫುಲ್ ಆಗಿಬಿಟ್ಟಿತ್ತು. ಅಲ್ಲಿಂದ ನಡ್ಕೊ ಬರ್ತಿರ್ಬೇಕಾದ್ರೆ ಒಂದು ಬೆಕ್ಕು ಏನು ಡಸ್ಟ್ಬಿನ್ನಿಂದ ಆಚೆ ಜಂಪ್ ಮಾಡ್ತು. ನಾನು 1 o'clock ಫಸ್ಟ್ ಟೈಮು ನಾನು ನೈಟ್ ಡ್ಯೂಟಿ ಮಾಡ್ತೀನಿ, ಹಿಂಗೆ ಹೆದರ್ಕೊಂಡು ಅಮ್ಮ ಅಂತ ಕಿರ್ಚ್ಕೊಂಡೆ. ಯಾರೂ ಇಲ್ಲ, ರೋಡಲ್ಲಿ ಯಾರೂ ಇಲ್ಲ. ನನ್ನ ಮುಂದೆ ಮನೆ ಒಬ್ಬರು ಕತಾರಿ ಮನೆ ಇರೋದು, ಅವ್ರ ಸೆಕ್ಯೂರಿಟಿ ಬಂದ್ಬಿಟ್ಟು ಐ ಆಮ್ ಹಿಯರ್, ಡೋಂಟ್ ವರಿ, ಯು ಕ್ಯಾನ್ ಗೋ ಅಂತ ಹೇಳಿ ಧೈರ್ಯ ಹೇಳಿ ಕಳಿಸಿದ್ದು ಅವತ್ತು. ಆ್ಯಂಡ್ ಇವತ್ತಿನವರೆಗೂ ನಾನೇನಾದರೂ ಲೇಟಾಗಿ ಬಂದರೆ ಅವರು ನನ್ನ ಕಾರ್ ನೋಡಿದ್ರೆ ಎವ್ರಿ ಡೇ ಹಿ ವಿಲ್ ಕಮ್ ಔಟ್ ಆ್ಯಂಡ್ ಹಿ ವಿಲ್ ಸ್ಟ್ಯಾಂಡ್ ಫಾರ್ ಮೀ, ಐ ಆಮ್ ಹಿಯರ್, ಡೋಂಟ್ ವರಿ, ನೀವು ಹೋಗಿ ಅಂತ. ಈ ಥರ ಸೇಫ್ಟಿ ಇದೆ ಇಲ್ಲಿ ಕತಾರಲ್ಲಿ. ನಾಟ್ ಓನ್ಲಿ ಇನ್ ರಮದಾನ್ ಮಂತ್, ಎಲ್ಲ ಟೈಮಲ್ಲೂ ಪ್ರತಿಯೊಬ್ಬರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ನಾನು ಹೆದರ್ಕೊಳ್ದಿರೋ ಥರ ನಿಂತ್ಕೊಳ್ಳೋದಕ್ಕೆ ನನ್ನ ನೈಟ್ ಶಿಫ್ಟ್ಗಳಲ್ಲಿ. ಓಕೆ, ಕಮ್ ಬ್ಯಾಕ್ ಟು ರಮದಾನ್. ಆ್ಯಂಡ್ ಇನ್ನೂ ಒಂದು ಹೇಳಬೇಕು ಅಂದರೆ, ನಾನು ಮೆಡಿಕಲ್ ಫೀಲ್ಡಲ್ಲಿರೋದ್ರಿಂದ, ನಾನು ತುಂಬ ಹತ್ತಿರದಿಂದ ನೋಡಿರೋದ್ರಿಂದ ಈ ರಿಚ್ ಫ್ಯಾಮಿಲಿಗಳು ಅಥವಾ ಬೇರೆ ಯಾರಾದರೂ ಅವ್ರಿಗೆ ನಾವೇನಾದರೂ ಕೊಡಬೇಕು ಅಂತ ಅಂದ್ಕೊಂಡಿರೋರು ನಮ್ಮ ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿರೋ ಸ್ಟಾಫ್ ಅಥವಾ ಪೇಷಂಟ್ಗಳಿಗೆ ಫ್ರೂಟ್ಸ್ ಕೊಡೋದಾಗಲಿ, ಗಿಫ್ಟ್ ಕೊಡೋದಾಗಲಿ, ಅಥವಾ ಬೇಕಾಗಿರೋರಿಗೆ ಟಿಪ್ಸ್ ಥರ ಮನಿ ಕೊಡೋದಾಗಲಿ, ಇದೆಲ್ಲ ಮಾಡ್ತಾಯಿದ್ರು. ಅದೊಂದು ಚೆನ್ನಾಗಿರ್ತಾಯಿತ್ತು. ಆ್ಯಂಡ್ ಇನ್ನೇನು ಹೇಳೋದು ಅಂದರೆ, ನಾನು ಮೆಡಿಕಲ್ ಫೀಲ್ಡ್ ಇರೋದ್ರಿಂದ ಮೋಸ್ಟ್ ಆಫ್ ದ ಪೀಪಲ್ ಯಾರಾದರೂ ಏಜ್ಡ್ ಒನ್ ಇದ್ದರೆ ಅವ್ರಿಗೆ ನಮ್ಮ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಕ್ಕಾಗದಿರೋ ಕಾರಣ ನಮ್ಮ ಟೀಮೇ ನಾವು ಅವ್ರ ಮನೆಗೆ ಹೋಗ್ತಾಯಿದ್ವಿ. ಸೊ ಹಾಗಾಗಿ ನಾನು ತುಂಬ ಕತಾರಿಗಳ ಮನೆಗೆ ಹೋಗಿದ್ದೀನಿ. ಅಫ್ಕೋರ್ಸ್ ಒಳಗೆ ಸಖತ್ ರಾಯಲ್ ಆಗಿರುತ್ತೆ. ಆ್ಯಂಡ್ ದಿಸ್ ಮಂತಲ್ಲಿ ದೇ ವಿಲ್ ಟ್ರೀಟ್ ಅಸ್ ವೆರಿ ಸ್ಪೆಷಲ್. ಹೋದವರಿಗೆ ಗಿಫ್ಟ್ ಕೊಡೋದು, ಫುಡ್ ಕೊಡೋದು, ಆ್ಯಂಡ್ ನೀಟಾಗಿ ನೋಡ್ಕೊಳ್ಳೋದು, ಮಾತಾಡ್ಸೋದು ಎಲ್ಲ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಅದೊಂದು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಕಮ್ ಬ್ಯಾಕ್ ಟು ರಮದಾನ್ ಮಂತ್ ಅಂದರೆ, ನೈಟ್ ಟೈಮಲ್ಲಿ ತುಂಬ ಈವೆಂಟ್ಸ್ಗಳು ನಡೀತಾ ಇರುತ್ತೆ. ನೀವು ದುಹಾಗೆಲ್ಲ ಹೋದರೆ ಕತಾರ ಅನ್ನೋ ಏರಿಯಾ, ಸುಕ್ ವಾಕಿಫ್ ಅನ್ನೋ ಏರಿಯಾಗಳಲ್ಲಿ ಇವ್ರದ್ದು ಟ್ರೆಡಿಷ್ನಲ್ ಈವೆಂಟ್ಸ್ಗಳು, ಆ ಥರ ಪ್ರೋಗ್ರಾಮ್ಗಳು ತುಂಬ ನಡೀತಾ ಇರುತ್ತೆ. ಅದನ್ನು ಜನಗಳು ಕೂತು 10, 11, 12 ಗಂಟೆವರೆಗೂ ಎಂಜಾಯ್ ಮಾಡ್ತಾರೆ. ಅದಾದ ನಂತರ ಇನ್ನೂ ಕೆಲವೊಂದು ಫ್ಯಾಮಿಲಿಗಳು ಎಲ್ಲರೂ ಸೇರಿಕೊಂಡು ಪಾರ್ಕಲ್ಲಿ ಒಂದು 10-11 ಗಂಟೆಗಂಟ ಜೋರು ಮಾತಾಡಿಕೊಂಡು ಖುಷಿಯಾಗೆಲ್ಲ ಶೇರ್ ಮಾಡಿಕೊಂಡು ಊಟ ಮಾಡಿಕೊಂಡು ಆ ಥರ ಎಂಜಾಯ್ ಮಾಡ್ತಾರೆ. ಸೊ ಈ ಥರ ಟೋಟಲಾಗಿ ಈ ಥರ ಇರುತ್ತೆ ರಮದಾನ್ ಮಂತು, ಕಂಪ್ಲೀಟ್ ಮಂತು. ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಆಯಿತಾ?
ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಗೈಸ್.